ನಮಸ್ತೆ ಸ್ನೇಹಿತರೆ, ವೆಲ್ಕಮ್. ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಕೂದಲು ಬಂದೈತೆ ನೋಡಿ. ಇವತ್ತು ಇದ್ದಾರೆ ನನಗೆ ಆಶ್ರಯ ತೆಗಿತಾ ಇದ್ರು ಪಾಪುಗೆ. ಈ ಥರ ಆಶ್ರಯನ ನೀವು ತೆಗಿ ನೋಡಿ. ತಗೊಂಡ್ಬಂದಿದ್ರು ಅಪ್ಪಾಜಿ. ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡೋಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಹೋಮ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಮಸ್ತಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಸಿಂಪಲಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ನಾನು ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು. ನಾಳೆ ನನ್ನ ಬರ್ಡೇ ಐತೆ. ಯಾರಿಗೂ ಹೇಳಿಲ್ಲ ಬರ್ಡೇ ಇದೆ ಅಂತ. ಎಲ್ಲ ನೆನೆಸ್ಕೊಟ್ಟು ನಾವು ಬರ್ಡೇ ವಿಶ್ ಮಾಡಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ. ಅದಕ್ಕೆ ನಾನು ನೆನೆಸೇ ಕೊಟ್ಟಿಲ್ಲ ಬರ್ಡೇ ಅಂತ ಒಂದು ಮಾತನ್ನು ಯಾರಿಗೂ ಹೇಳಿಲ್ಲ. ಬಟ್ ನೋಡೋಣ ಎಷ್ಟು ಜನಕ್ಕೆ ನನ್ನ ಬರ್ಡೇ ನೆನಪೈತೆ ಅಂತ ನಾಳೆ ಗೊತ್ತಾಗುತ್ತೆ. ಎಲ್ಲರ ಬೇಳೆ ಕಾಳುಗಳೆಲ್ಲ ನಾಳೆ ಗೊತ್ತಾಗ್ಬಿಡುತ್ತೆ. ಹೇಳಲ್ಲ, ಯಾರೆಲ್ಲ ವಿಶ್ ಮಾಡ್ತಾರೋ ಅಷ್ಟು ಜನ ನೋಡೋಣ. ವಿಶ್ ಮಾಡೋರಿಗೆ ನಾವು ನೆನಪಿದ್ದೀವಿ ಅಂತ ಅರ್ಥ. ವಿಶ್ ಮಾಡಲಿಲ್ಲ ಅಂದರೆ ಗೊತ್ತಲ್ಲ, ನಮ್ಮನ್ನು ಅವರು ನೆನೆಸ್ಕೊಳ್ತಾ ಇಲ್ಲ ಅಂತ ಅರ್ಥ. ಅಂದರೆ ನಮ್ಮದು ನಾವು ಇದ್ದಾಗ ಮಾತ್ರ ಅಷ್ಟೇ, ನಾವು ಇಳಿಯೋದಾಗ ನಮ್ಮ ನೆನಪೇ ಇರಲ್ಲ ಅನ್ನೋ ಅರ್ಥಕ್ಕೆ ಹೋಗುತ್ತೆ. ನೋಡೋಣ ನಾಳೆ ಎಷ್ಟು ಜನಕ್ಕೆ ನಾವು ನೆನಪಿದ್ದೀವಿ ಅಂತ ಗೊತ್ತಾಗುತ್ತೆ. ಬಟ್ ಯಾರಿಗೆ ನೆನಪಿರಲಿ ಬಿಡಲಿ, ತಂದೆ ತಾಯಿಗಂತೂ ನೆನಪಿದ್ದೇ ಇರುತ್ತಲ್ವ. ಯಾಕಂದರೆ ನಾಳೆ ನೀವು ಹುಟ್ಟಿದಬ್ಬ ಅಂತ ಅವರೇ ಫಸ್ಟ್ ಹೇಳಿದ್ದು ನನಗೆ, ನಮ್ಮ ಅಪ್ಪನೂ ನಮ್ಮ ಅಮ್ಮನೂ. ಹಾಗಾಗಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಏನಾದರೂ ಸ್ವೀಟ್ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು ನಮ್ಮ ಅಪ್ಪಾಜಿ. ನನ್ನ ಮಗಳಿಗೆ ಗೊತ್ತಾಗ್ಬಿಟ್ಟೈತೆ ಅನಿಸುತ್ತೆ. ಹ್ಞೂ ಅಂತಿ ನೋಡಿ, ಹ್ಞೂ ಅಂತಿದ್ದಾಳೆ ನೋಡಿ. ಅದು ತುಂಬಾ ಆಕ್ಟಿವ್ ಪರ್ಸನ್ ಅವಳು. ನೋಡಿದ್ರಲ್ಲ ನಿನ್ನೆ ವೀಡಿಯೋದಲ್ಲಿ ನನ್ನ ಮಗಳು ಹೆಂಗೆ ಬಸ್ ಬಿಡ್ತಾಳೆ ಅಂತ. ಡೈಲಿ ಇದೇ ಥರ ಮಾಡ್ತಾ ಇರ್ತಾರೆ, ಬಸ್ ಬಿಡ್ತಾರೆ. ಅಂದರೆ ನಮ್ಮ ಅಪ್ಪಾಜಿ ಡೈಲಿ ಗಾಡಿ ತೊಗೊಂಡು ಹೋಗ್ತಾರಲ್ಲ ಹಾಲು ಹಾಕೋಕ್ಕೆ, ಡೈಲಿ ನೋಡ್ತಾ ಇರ್ತಾಳೆ ನಮ್ಮ ಅಪ್ಪಾಜಿನ. ಅದು ಸೌಂಡ್ ಮಾಡಿಕೊಂಡು ಅದೇ ಥರ ಬಿಡ್ತಾ ಇರ್ತಾಳೆ ಮನೆ ಒಳಗಡೆ. ನನಗೂ ನಮ್ಮ ಅಮ್ಮನ ಮುಂದೆ. ನೋಡಿ ಸ್ನೇಹಿತರೆ, ನೀವು ಕೂಡ ನನ್ನ ಬರ್ಡೇ ಐತೆ, ವಿಶ್ ಮಾಡಿ ಫ್ರೆಂಡ್ಸ್. ನೀವೆಲ್ಲ ನನಗೆ ನ್ಯೂ ಫ್ರೆಂಡ್ಸು, ಹಾಗಾಗಿ ವಿಶ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ವಿಶ್ ಮಾಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ. ನೋಡೋಣ ಎಷ್ಟು ಜನ ವಿಶ್ ಮಾಡ್ತಾರೆ ಅಂತ. ನೋಡಬೇಕು ನಾಳೆ ನಾವು ಎಷ್ಟರ ಮಟ್ಟಿಗೆ ನೆನಪಿದ್ದೀವಿ ಅಂತ. ನಾಳೆ ಎಲ್ಲರಿಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ನಿಮ್ಮ ಮುಂದೆನೂ ಶೇರ್ ಮಾಡ್ಕೊತೀನಿ. ನೋಡೋಣ ಯಾರೆಲ್ಲ ವಿಶ್ ಮಾಡ್ತಾರೆ ಅಂತ. ಓಕೆ ಫ್ರೆಂಡ್ಸ್, ನೋಡೋಣ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮಾರ್ನಿಂಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀವಿ ಅಂತ ವೀಡಿಯೋನ ಮಾಡ್ತೀನಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಯಾರು ನಮ್ಮ ವೀಡಿಯೋನ ನೋಡ್ತಾ ಇರ್ತೀರಾ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕಮೆಂಟ್ಸ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಹಿತ್ತಲೆ ಅವರೆಕಾಯಿ ಗಿಡ ಕಿತ್ತೋಗಿತ್ತು ಗಾಡಿಗೆ. ಅದಕ್ಕಂತಲೇ ಇದು ಹಾರೆ ತಗೊಂಡು ಗುಂಡಿ ತೋಡಿ ಅದನ್ನು ನೆಡ್ತಾಯಿದ್ರು ಕ್ಲೀನಾಗಿ. ಯಾಕಂದರೆ ಮತ್ತೆ ಎಲ್ಲಾದರೂ ಗಾಳಿ ಮಳೆ ಬಂದರೆ ಕಿತ್ತೋಗುತ್ತೆ ಅಂತ. ಮಳೆ ಬರ್ತಾಯಿಲ್ಲ ಫ್ರೆಂಡ್ಸ್, ಬರೀ ಗಾಳಿ ಜಾಸ್ತಿ ಬರುತ್ತೆ. ಮಳೆನ ಹಂಗೆ ನೂಕ್ಕೊಂಡು ಹೋಗ್ಬಿಡುತ್ತೆ. ಮಳೆ ಮೋಡ ಆಗುತ್ತೆ, ನೂಕ್ಕೊಂಡು ಹೋಗ್ಬಿಡುತ್ತೆ ಗಾಳಿ ಜಾಸ್ತಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಬಿಂದಿಗೆ ತಗೊಂಡು ನೀರು ತುಂಬ್ಕೊಂಬರೋಕ್ಕಂತ ಹೋಗ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ನಮ್ಮಮ್ಮ ನೀರು ತುಂಬ್ಕೊಂಬರೋಕ್ಕೋಸ್ಕರ ಹೋಗ್ತಾಯಿದ್ದೆ. ಯಾಕಂದರೆ ನೀರು ಬರ್ತಾಯಿಲ್ಲ ನಮ್ಮ ನಲ್ಲಿಲಿ. ಅಂದರೆ ಬೋರು ಎಲ್ಲ ನಿಂತೋಗಿದ್ದಾವೆ, ಮಳೆ ಇಲ್ವಲ್ಲ 2 ವರ್ಷದಿಂದ. ಹಾಗಾಗಿ ನೀರು ಬರ್ತಾಯಿಲ್ಲ. ಹಾಗಾಗಿ ಅಲ್ಲಿ ಹೋಗಬೇಕು, ಮೇಲ್ಗಡೆ ಹೋಗಿ ನೀರನ್ನ ತುಂಬ್ಕೊಂಬರ್ಬೇಕು. ನೋಡಿ ಸ್ನೇಹಿತರೆ, ಎಂಥ ಪರಿಸ್ಥಿತಿ ಬಂತು ನಮ್ಮೂರಿಗೆ. ಇನ್ನೊಂದು 2 ದಿನ ಮಳೆ ಬರಲಿಲ್ಲ ಅಂದರೆ ನಿಜ ಮುಗೀತು ನಮ್ಮ ಹಳ್ಳೀಲಿ. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಚಪ್ರಾನ ರೆಡಿ ಮಾಡ್ತಾ ಇದ್ದಾರೆ. ಅದೇ ಇದಿರುತ್ತಲ್ಲ ಹಿತ್ತಲವರೆಕಾಯಿ ಗಿಡ ಅಂತ, ಅದು ಪೂರ್ತಿ ಕಿತ್ತೋಗಿತ್ತು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಮತ್ತೆ ರಿಪೇರಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ರಿಪೇರಿ ಮಾಡಿ
ಕೂರಿಸ್ತಾ ಇದ್ದಾರೆ ಅಂತ. ನಮಗೆ ನೀರಿಲ್ಲ, ಇನ್ನು ಗಿಡಕ್ಕೆ ನೀರು ಹಾಕೋಕ್ಕೆ ಎಲ್ಲಿಂದ ತೊಗೊಂಬರೋದು? ಅದಕ್ಕೆ ಸ್ವಲ್ಪ ಒಣಗೋಗೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ತೆಂಗಿನ ಗಿಡನ ಯಾವ ರೀತಿ ಆಗಿಬಿಟ್ಟೈತೆ ಅಂತ ಹೇಳಿ. ತೆಂಗಿನ ಮರ ಪೂರ್ತಿ ಒಂಥರ ಹಳದಿ ಕಲರು ಒಣಗೋಗಿ ಗರಿಗಳೆಲ್ಲ ಬಾಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಳೆ ಇನ್ನೊಂದು 2 ದಿನ ಬರಲಿಲ್ಲ ಅಂದರೆ ಎಲ್ಲ ಗಿಡ ಮರಗಳೆಲ್ಲ ಹಾಳಾಗೋಗ್ಬಿಡ್ತವೆ ಫ್ರೆಂಡ್ಸ್. ನಮಗಂತೂ ನೀರಿಗಂತೂ ತುಂಬಾ ತೊಂದರೆ ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ. ಆಮೇಲೆ ಬಸ್ ಸ್ಟಾಪಿಗೆ ಹೋಗಿ ನೀರು ತೊಗೊಂಬರ್ಬೇಕು ಟ್ಯಾಂಕಿಲಿ. ಹೇರ್ ಫಾಲ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟಕ್ಕೊಂದು ಹೇರ್ ಫಾಲ್ ಆಗ್ತೈತೆ, ಯಾಕೋ ಗೊತ್ತಿಲ್ಲ. ಕೆಲವರು ಬಾಣತಿ ಇದ್ದಾಗ ಹಂಗೆ ಅಂತ ಹೇಳ್ತಾರೆ. ನಮ್ಮ ಮನೇಲಂತೂ ಅವರಿಗೆ ಅಂದರೆ ನಾವು ಬಾಣತಿ ಇದ್ದಾಗ ಹಾರ್ಮೋನಲ್ ಚೇಂಜಸ್ ಆಗೋದಕ್ಕೆ ನಮಗೆ 3 ತಿಂಗಳಿಂದ ಕೂದಲುದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನಂತಾರೆ ಅಂದರೆ, ಇವರು ಪಾಪು ನಗಾಡೋದು, ಒಂಥರ ಮಾತಾಡೋ ಥರನೇ ಮಾಡ್ತಾ ಇರ್ತಾವಲ್ಲ, ಹೂ ಆ ಥರ ಎಲ್ಲ ಆಡ್ತಾ ಇರ್ತಾವಲ್ಲ, ಅದನ್ನ ನೋಡಿ ಪಾಪು ಎಲ್ಲ ಮಾತಾಡೋದು ಕಲಿತೈತೆ, ಹಾಗಾಗಿ ಕೂದಲೆಲ್ಲ ಉದುರ್ತೈತೆ ಅಂತ ಹೇಳ್ತಾರೆ. ಅದು ಕಾರಣ ಅಲ್ಲ. ಮೇನ್ ಕಾರಣ ಬಂದು ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ನಿಮಗೆ 3-4 ತಿಂಗಳಿಂದ ಕೂದಲು ಉದುರ್ತವೆ. ಆಮೇಲೆ ಸರಿ ಹೋಗುತ್ತೆ. ಮಿನಿಮಮ್ ಒಂದು 9 ಮಂತು, 1 ವರ್ಷ ಆದಮೇಲೆ ನಮ್ಮ ಕೂದಲೆಲ್ಲ ಸರಿ ಹೋಗುತ್ತೆ. ಆಮೇಲೆ ರೀಗ್ರೋತ್ ಹೇರ್ ಆಗುತ್ತೆ. ಅಲ್ಲಿವರೆಗೆ ಕಾಯಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗಂತೂ ಜಸ್ಟ್ ಅಂತೂ ಕೂದಲು ಬಾಚೋಕ್ಕಾಗಲ್ಲ, ಅಷ್ಟಕ್ಕೊಂದು ಹೇರ್ ಫಾಲ್ ಆಗ್ತೈತೆ. ಹೇಳ್ಕೊಳಕ್ಕಾಗಲ್ಲ. ನಾನು ಹೇರ್ ಫಾಲು ಅಷ್ಟಕ್ಕೊಂದು ಇದಾಗ್ಬಿಟ್ಟೈತೆ. ನೋಡಿ ಎಷ್ಟು ಸಣ್ಣಗಾಗ್ಬಿಟ್ಟೈತೆ ಅಂದರೆ, ಎಷ್ಟು ಗೊತ್ತಾ ಫ್ರೆಂಡ್ಸ್, ಎಷ್ಟು ಉದ್ದ ಕೂದಲಿದ್ದೀವಿ ಗೊತ್ತಾ. ನನಗೆ ಅಳು ಬರುತ್ತೆ, ಅಷ್ಟಕ್ಕೊಂದು ಹೇರ್ ಫಾಲ್ ಆಗಿರೋದು ಹೇಳ್ಕೊಳಕ್ಕಾಗಲ್ಲ. ಡೈಲಿ ತಲೆ ಬಾಚೋಕ್ಕೆ ಬೇಜಾರಾಗ್ಬಿಟ್ಟೈತೆ, ತಲೆನೇ ಬಾಚ್ತಾ ಇಲ್ಲ ನಿಜ ಹೇಳಬೇಕಂದ್ರೆ. ನಾನು ಸ್ನಾನ ಮಾಡಿ ಹಿಂದಿನ ದಿನ ಅಷ್ಟೇ, ಒಂದೇ ದಿನ ಬಾಚೋದು, ಅದನ್ನು ಬಿಟ್ಟರೆ ಬಾಚೋಕ್ಕೆ ಹೋಗಲ್ಲ. ಯಾಕಂದರೆ ಅಷ್ಟಕ್ಕೊಂದು ಹೇರ್ ಫಾಲ್ ಆಗುತ್ತೆ. ಒಂದೊಂದು ಸಲ ಇಷ್ಟಿಷ್ಟು ಬರ್ತವೆ ಹೇರು. ಆದ್ರೂ ತಲೆ ಸಿಕ್ಕಾದರೆ ಈ ಥರ ಆಗುತ್ತೆ ಅಂತ ಹೇಳಿ ನಾನು ಕಂಡೀಷನರ್ ಕೂಡ ತೊಗೊಂಡ್ಬಂದಿದ್ದೀನಿ. ಟ್ರೆಸ್ಮಿ ಕಂಡೀಷನರು ಮತ್ತು ಟ್ರೆಸ್ಮಿ ಶಾಂಪು, ಅದು ಕೂಡ ಹಾಕ್ತಾಯಿದ್ದೀನಿ. ಅದರಿಂದನೂ ಕಂಟ್ರೋಲ್ ಆಗ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡೋಣ, 9 ಮಂತು, 1 ವರ್ಷದೊಳಗೆಲ್ಲ ಸರಿ ಹೋಗುತ್ತೆ. ಅದು ಸೈನ್ಸ್ ಪ್ರಕಾರ ಇರೋದು. ಹಾಗಾಗಿ ನಾವು ಅಲ್ಲಿವರೆಗೆ ಕಾಯಬೇಕು. ಬಿಡಿ ಫ್ರೆಂಡ್ಸ್, ನನ್ನ ಕೂದಲು ತುಂಬಾ ವೈಟ್ ಐತೆ, ಹೇಳ್ಕೊಳಕ್ಕಾಗಲ್ಲ. ಬೆಳಗ್ಗೆ ಇನ್ನೂ ಹೇಳಿದ್ದೆ, ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡ್ತಾರೆ ನೋಡೋಣ ಅಂತ ಹೇಳಿ. ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ನಿಜ ನಾನು ನೆನ್ಪಿದ್ದೀನಿ ಬರ್ಡೇಗೆ ಇಲ್ವೋ ಒಂದು ಗೊತ್ತಿಲ್ಲ. ಯಾರು ವಿಶ್ ಮಾಡ್ತಾರೋ ಬಿಡ್ತಾರೋ, ಯಪ್ಪ ದೇವರೇ, ನೋಡೋಣ ಬಿಡಿ ಫ್ರೆಂಡ್ಸ್. ನಿಜ ನಮ್ಮ ಮೇಲೆ ಪ್ರೀತಿ ಸ್ನೇಹ ಇರೋರು ನಮಗೆ ನಾಳೆ ಬರ್ಡೇ ದಿನ ವಿಶ್ ಮಾಡ್ತಾರೆ. ಏನೂ ಇಲ್ಲ, ಸುಮ್ಮನೆ ಮೇಲೆ ಪ್ರೀತಿ ಸ್ನೇಹ ಇರೋರು ಗೊತ್ತಿರಲ್ಲ ಅಂಥವ್ರು ವಿಶ್ ಮಾಡಲ್ಲ. ಅಂದರೆ ನಾವು ಹೇಳಿದ್ರೆ ತಾನೇ. ನಾನು ವರ್ಷ ಎಲ್ಲರಿಗೂ ಹೇಳ್ತಾ ಇದ್ದೆ, ಏನು ಗಿಫ್ಟ್ ಕೊಡ್ತೀರಾ ನನ್ನ ಬರ್ಡೇಗೆ, ಏನು ತೊಗೊತೀರಾ ಅಂತೇಳಿ. 1 ತಿಂಗಳ ಮುಂಚೆನೇ, ಜನವರಿ ತಿಂಗಳಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು. ನನ್ನ ಬರ್ಡೇ ಈ ಡೇಟಿಗೆ ಐತೆ, ಏನು ಕೊಡ್ತೀರಾ ಗಿಫ್ಟು ಅವೆಲ್ಲ ಅಂತ ಹೇಳಿ. ಇವಾಗ ನಾನು ಹೇಳಿಲ್ಲ, ಇವತ್ತು ಅಟ್ಲೀಸ್ಟ್ ವಿಶ್ ಅದು ಮಾಡ್ತಾರೆ ನೋಡೋಣ. ವಿಶ್ ಮಾಡಲಿಲ್ಲ, ನಿಜ ನಾನು ನೆನಪಲ್ಲಿಲ್ಲ ಅಂತ ಫ್ರೆಂಡ್ಸ್, ಬರೆದಿಟ್ಕೊಳ್ಳಿ. ಲೈಫಲ್ಲಿ ಏನೇನೋ ಆಸೆ ಇದ್ದಾವೆ ಫ್ರೆಂಡ್ಸ್, ನನಗಂತೂ ಹೇಳ್ಕೊಳಕ್ಕಾಗಲ್ಲ. ಏನು ಮಾಡೋದು, ಮನಿ ಮ್ಯಾಗ್ನೆಸ್ಸು. ನಾನು ಬಿಸ್ನೆಸ್ ಮಾಡಬೇಕು, ಸ್ವಂತ ಏನಾದರೂ ಆಯಿತು ಕೆಲಸ. ಅಟ್ಲೀಸ್ಟ್ ನಮಗೆ ಅದು ನಮಗೆ ಸ್ವಂತವಾಗಿರಬೇಕು ಅಂಥ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಇದು ದಿನಸಿ ಅಂಗಡಿ ಇಟ್ಕೊಳ್ಳೋದು, ಬಟ್ಟೆ ವ್ಯಾಪಾರ ಮಾಡ್ಕೊಳ್ಳೋದು, ಏನಾದರೂ ಆಯಿತು ಅಂತ ಸ್ವಂತ ಬಿಸ್ನೆಸ್ ಮಾಡ್ಕೋಬೇಕಂತ ಆಸೆ. ಆದರೆ ಏನು ಮಾಡೋದು, ನಮ್ಮ ಕೈ ನಡೆಯಲ್ಲ, ಮನಿ ಇಲ್ವಲ್ಲ, ಹಾಗಾಗಿ ನಡೆಯಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೇರ್ ಹೋಗ್ತಾ ಇದ್ದಾವೆ ಅಂತ. ನಮ್ಮ ಅಪ್ಪಾಜಿಗೆ ಹಂಗಂದರೆ, ಮಗು 1 ವರ್ಷ ಆಗಲಿ, ಒಂದು ಅಂಗಡಿ ಇಟ್ಕೊಡ್ತೀನಿ, ವ್ಯಾಪಾರ ಮಾಡಿಕೊಂಡು ಹೋಗು ಅಂತ ಹೇಳ್ತಾರೆ. 1 ವರ್ಷವರೆಗೂ ಕಾಯಬೇಕು. ಇನ್ನೂ 1 ವರ್ಷ ಅಂದರೆ ಒಂದು 4 ತಿಂಗಳು, 4 ಇಲ್ಲ 6 ತಿಂಗಳು ಕಾಯಬೇಕು ಫ್ರೆಂಡ್ಸ್. ಇವಾಗ 4 ತಿಂಗಳು ನಮ್ಮ ಪಾಪುಗೆ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಇದ್ದೀರಾ, ನಾಳೆ ನನ್ನ ಹುಟ್ಟಿದ ಹಬ್ಬ ಐತೆ. ಎಲ್ಲ ನ್ಯೂ ಕಾಮರ್ಸ್, ನೀವೆಲ್ಲ ಹೊಸಬ್ರು, ಹಾಗಾಗಿ ನಿಮಗೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇರ್ತೀರಾ, ನನ್ನ ಬರ್ಡೇಗೂ ಕೂಡ ವಿಶ್ ಮಾಡಿ ಫ್ರೆಂಡ್ಸ್. ನಮ್ಮ ಸಂಬಂಧದಲ್ಲಿ ಯಾರಿಗೂ ಹೇಳಿಲ್ಲ, ನೋಡೋಣ ಅವರು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನನ್ನು ಎಷ್ಟು ಇಷ್ಟಪಡ್ತಾರೆ, ನನ್ನ ಸ್ನೇಹನ ಎಷ್ಟು ಇಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ ನಾಳೆ ಅಂತೂ. ನಿಧಾನಕ್ಕೆ ಬರ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಹೇರ್ ಫಾಲು ತುಂಬಾ ಆಗುತ್ತೆ. ನೋಡಿ ಹೆಂಗೆ ಇಲ್ಲಿ ಕೂದಲು ಅಡ್ಡ ಇಟ್ಕೊಂಡಿದ್ದೀನಿ, ಯಾಕಂದರೆ ಹೇರು ಕಿತ್ತೋಗ್ತದೆ ಅಂತ. ನಾವು ಯಾವತ್ತೇ ಆಗಲಿ ಬೈತಲ್ಲಿ ತೆಗೆದೇ ಬಿಡಿಸ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಇರೋ ಕೂದಲು ಹಾಳಾಗೋಗ್ಬಿಡುತ್ತೆ. ಇನ್ನೊಂದು ಕೂದಲು ಚೌಳಿ ಥರ ಕಾಣಿಸ್ತಾ ಇದೆ ಇವತ್ತು ಯಾಕೋ.
ಕಲ್ಲರು ಮಾಡಿಲ್ಲ. ಇಲ್ಲ ಫ್ರೆಂಡ್ಸ್, ನಾನು ಕಲ್ಲರ್ ಹಾಕಿ ಎಷ್ಟು ಗೊತ್ತಾ, ಡೈ ಹಾಕಿ ಆದರೆ 1 ವರ್ಷ ಮೇಲಾಯಿತು. ಮದುವೆಗೆ ಹಾಕಿದ್ದು ಫ್ರೆಂಡ್ಸ್. ಇವಾಗ ಹಾಕಿಲ್ಲ ನಾನು ಕಲ್ಲರ್ನ. ಪಾಪುಗೆ ಎಫೆಕ್ಟ್ ಆಗುತ್ತೆ, ಕಣ್ಣಿಗೆಲ್ಲ ಎಫೆಕ್ಟ್ ಹೊಡೆಯುತ್ತೆ ಅಂತ ಹೇಳಿ ಹಾಕಿಲ್ಲ ಫ್ರೆಂಡ್ಸ್. ನೋಡೋಣ ಮುಂದೆ ಯಾವತ್ತಾದರೂ ಹಾಕ್ತೀನಿ. ಟೈಮ್ ಇದ್ದರೆ ಯಾವತ್ತಾದ್ರೂ ನೋಡೋಣ, ತೋರಿಸ್ತೀನಿ ನಾನು ಡೈ ಮಾಡ್ಕೊಳ್ಳೋದು. ಒಟ್ಟು ನಾನು ಡೈ ಮಾಡ್ಕೊತೀನಿ ಫ್ರೆಂಡ್ಸ್. ಉದ್ದ ಐತೆ ಫ್ರೆಂಡ್ಸ್, ಆದರೆ ಎಲ್ಲ ತೆಳುವಾಗಿಬಿಟ್ಟೈತೆ. ಯಾಕಂದರೆ ತುಂಬಾ ಹೇರ್ ಫಾಲ್ ಆಯಿತು ಫ್ರೆಂಡ್ಸ್. ಅಷ್ಟೆಲ್ಲ ಒಂದು ವಾರದಲ್ಲಿ ಎಷ್ಟು ಕೂದಲು ಗೊತ್ತಾ, ಒಂದೊಂದ್ಸಲ ಹೋಗಿರೋದು. ತಲೆನ ಬಾಚ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ, ಅಷ್ಟಕ್ಕೊಂದು ಹೇರ್ ಹೋಗೈತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಯಿತು ಫ್ರೆಂಡ್ಸ್. ನಿಮಗೂ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್. ಫೋರ್ಸ್ ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಫೋರ್ಸ್ ಮಾಡಲ್ಲ. ಯಾಕಂದರೆ ಫೋರ್ಸಿಂದ ಬಂದಿದ್ದು ಯಾವತ್ತೂ ಶಾಶ್ವತವಾಗಿ ಉಳಿಯೋವಂತೆ. ಹಾಗಾಗಿ ನಾನು ಯಾವತ್ತೂ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಇಷ್ಟ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಏನೋ ಒಂಥರ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅನಿಸುತ್ತೆ. ಹಾಗಾಗಿ ಫ್ರೆಂಡ್ಸ್, ನೀವು ಸಹಕಾರದಿಂದ ಇಷ್ಟಪಟ್ಟು ನೋಡಿದ್ರೆ ನಮಗೂ ಏನೋ ಒಂಥರ ಮೋಟಿವೇಶನ್ ಅಂತ ಸಿಗುತ್ತೆ, ವೀಡಿಯೋಗಳು ಮಾಡಲಿಕ್ಕೆ ಚೆನ್ನಾಗಿರೋದು. ನೋಡಿ ಫ್ರೆಂಡ್ಸ್, ನನ್ನ ವೀಡಿಯೋಗಳನ್ನೆಲ್ಲ ನೋಡಿ ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹಳ್ಳಿ ಹೆಣ್ಮಕ್ಳಿಗೂ ಕೂಡ ಒಂದು ಬೆಂಬಲ ಅಂತ ಸಿಗುತ್ತೆ ಫ್ರೆಂಡ್ಸ್. ಫಸ್ಟಿಗೆಲ್ಲ ತುಂಬಾ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾಗ ಅಷ್ಟಕ್ಕೂ ಅನಿಸ್ತಾ ಇದ್ದಿಲ್ಲ ಫ್ರೆಂಡ್ಸ್. ಇವಾಗ ಒಂದೊಂದು ರೂಪಾಯಿ ಬೇಕು ಅಂದ್ರೂ ಇನ್ನೊಬ್ಬರ ಹತ್ರ ಕೈ ಚಾಚೋ ಪರಿಸ್ಥಿತಿ ನಮಗೆ ಬಂದೈತಲ್ವ. ತುಂಬಾ ಕಷ್ಟ. ಹೆಣ್ಮಕ್ಳು ಜೀವನದಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯಾಕಂದರೆ ಏನು ಮಾಡಿ ಅಂದರೆ ಏನೂ ಆಗೋಲ್ಲ. ಇವಾಗ ನೋಡಿ, ನಾನು ಫಸ್ಟಿಗೆ ಟೀಚಿಂಗ್ ಫೀಲ್ಡಲ್ಲಿದ್ದಾಗ, ಟೀಚಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾಗ ಅಷ್ಟಕ್ಕೊಂದು ಇದು ಅನ್ನಿಸ್ತಾ ಇಲ್ಲ ನನಗೆ. ತುಂಬಾ ಖುಷಿ ಆಗ್ತಾಯಿತ್ತು, ದುಡ್ಡು ಕೊಡ್ತಾ ಇದ್ದೆ ಅನ್ನೋ ಒಂದು ಹಂಬಲ ಇತ್ತು. ಸ್ಯಾಲ್ರಿನ ತೊಗೊಂಬಂದು ಅಪ್ಪ ಅಮ್ಮನ ಕೈ ಕೊಡ್ತಾಯಿದ್ದೆ, ನನಗೆ ಖರ್ಚಿಗೆ ಬೇಕಾದಾಗ ಅವರೇ ಕೊಡೋರು. ಇವಾಗ ನಮ್ಮ ಹತ್ರ ಏನಿಲ್ಲ, ಖಾಲಿ 0% ಆಗಿಬಿಟ್ಟಿದ್ದೀವಿ. ಏನೇ ಬೇಕೆಂದ್ರೂ ಅಪ್ಪ ಅಮ್ಮನ ಹತ್ರ ಕೈ ಚಾಚೋ ಪರಿಸ್ಥಿತಿ ಇದ್ದೀವಿ ನಾವು. ಅದಕ್ಕಾದರೂ ಪಾಪ ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಏನಾದರೂ ಒಂದು ಬಿಸ್ನೆಸ್ ಮಾಡಿ ಮುಂದೆ ಬರೋದು ನೋಡಬೇಕು. ಅಟ್ಲೀಸ್ಟ್ ಅವ್ರು ಓದಿಸಿರೋದಕ್ಕಾದರೂ ನಾವು ಬೆಲೆ ತರಬೇಕು ಫ್ರೆಂಡ್ಸ್. ಮಕ್ಕಳಿಗೆ ಅದು ನಮ್ಮ ಕರ್ತವ್ಯ. ನೋಡಿ ಫ್ರೆಂಡ್ಸ್, ಎಷ್ಟು ಕೂದಲು ಬಂದೈತೆ ನೋಡಿ. ಎಷ್ಟು ಒಂದು ಕೂದಲು ಇದಕ್ಕಿಂತ ಜಾಸ್ತಿನೇ ಉದುರ್ತಾ ಐತೆ ನನ್ನ ಕೂದಲು. ಇವತ್ತೇ ಒಂಚೂರು ಕಮ್ಮಿ ಬಂದಿರೋದು, ಇದಕ್ಕಿಂತ ಜಾಸ್ತಿನ ಕೂದಲು ಬಾಚಿ ಇಟ್ಟಿದ್ದೀನಿ. ಪಾತ್ರೆ ತೊಗೊಳಕ್ಕೆ ಹೆಲ್ಪಾಗುತ್ತೆ ಅಂತ ನಮ್ಮ ಅಮ್ಮಗೆ. ಪಾತ್ರೆ ತೊಗೊಳ್ಳೋರಿಗಂತೂ ಇದ್ಬಿಡಿ, ಇಷ್ಟಿಷ್ಟು ಕೂದಲು ಹೋದರೆ ಎಷ್ಟಕ್ಕೊಂದು ಪಾತ್ರೆ ತೊಗೋಬೋದು ಗೊತ್ತಾ. ಸುಮ್ಮನೆ ಬೋಳಿಸ್ಕೋಬೇಕಾಗುತ್ತೆ ಅಷ್ಟೇ ನಾವು ಕೂದಲನ್ನ. ಆದರೂ ಬಿಡಲ್ಲ ಫ್ರೆಂಡ್ಸ್, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀನಿ. ನನ್ನ ಕೂದಲನ್ನ ನಾನು ಕಾಪಾಡ್ಕೋಬೇಕು. ಹಾಗಾಗಿ ನಾನು ಯಾವುದಾದ್ರೂ ಒಂದು ಹೊಸ ಹೋಮ್ ಮೇಡ್ ರೆಮಿಡೀಸ್ನ ಟ್ರೈ ಮಾಡಿ ನನ್ನ ಕೂದಲನ್ನ ಬಚಾವ್ ಮಾಡ್ಕೊತೀನಿ. ಹಾಗೆ ನನ್ನ ಸ್ಕಿನ್ನನ್ನು ಯಾವ ಥರ ಕಾಪಾಡ್ಕೊತಾ ಇದ್ದೀನಿ, ಇದನ್ನು ಹಾಗೆ ಕಾಪಾಡ್ಕೊತೀನಿ. ನಾನು ಪ್ರೆಗ್ನೆಂಟಲ್ಲಿ ಕೇರ್ ತೊಗೊಂಡಿಲ್ಲ ಫ್ರೆಂಡ್ಸ್. ಯಾಕಂದರೆ ವಾಮಿಟ್ ಆಗುತ್ತೆ ಅಂತ ಹೇಳಿ ಏನೂ ಅಷ್ಟಕ್ಕೊಂದು ಕೇರ್ ತೊಗೊಂಡಿಲ್ಲ. ಇನ್ನು ಮುಂದೆನಾದರೂ ಕೇರ್ ತೊಗೊಂಡು ನಿಜ ಇದು ಮಾಡ್ಕೋಬೇಕು ಕೂದಲನ್ನ. ನೋಡಿ ಫ್ರೆಂಡ್ಸ್, ನನ್ನ ಕೂದಲು ಉದ್ದ ಇತ್ತು ಫ್ರೆಂಡ್ಸ್, ಚೆನ್ನಾಗಿತ್ತು ಕೂದಲು. ಇವಾಗ ಒಂಚೂರು ಉದುರದ ಮೇಲೆ ಇಷ್ಟ ಆಗಿಬಿಟ್ಟೈತೆ ನೋಡಿ. ತುಂಬಾ ಉದ್ದ ಇತ್ತು ಕೂದಲು ನಂದು. ಫಸ್ಟು ಸ್ಟಾರ್ಟಿಂಗಲ್ಲಿ ತುಂಬಾ ಉದ್ದ ಇತ್ತು. ಆ್ಯಕ್ಚುಲಿ ಯಾವಾಗ ಗೊತ್ತಾ, ಒಂದು ಕೊರೋನಾ ಟೈಮಲ್ಲಿ ಅನಿಸುತ್ತೆ, ಕೂದಲು ಕಟ್ ಮಾಡಿಸಿದ್ದೇ ಬಂದಿದ್ದು. ಅವತ್ತಿಂದ ಕೂದಲು ಬೆಳೀತಾನೇ ಇಲ್ಲ ನೆಟ್ಟಿಗೆ. ಆದ್ರೂ ಬೆಳೆದ್ರೂ ಕೂದಲು ನಿಲ್ತಾ ಇಲ್ಲ. ಇವಾಗಂತೂ ರೀಸೆಂಟ್ ಅಂತೂ ನಿಲ್ತಾನೆ ಇಲ್ಲ. ಒಂದು 15 ದಿನದಿಂದ ಈ ಕಡೆ ಅಂತೂ ನಿಲ್ತಾನೆ ಇಲ್ಲ. ಕೇರ್ ತೊಗೋಬೇಕು ಫ್ರೆಂಡ್ಸ್, ಕೇರ್ ತೊಗೊಳ್ತೀವಿ. ಯಾಕಂದರೆ ನಮ್ಮ ಬ್ಯೂಟಿಗೆ ನಮ್ಮ ಹೇರೇ ಲುಕ್ ಅಲ್ವಾ. ಹಾಗಾಗಿ ನಿಮಗೆಲ್ಲ ಯಾರಿಗೆಲ್ಲ ನನ್ನ ವೀಡಿಯೋಗಳು ಇಷ್ಟ ಆಗುತ್ತೋ, ನಾನು ಮಾಡೋ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ನ ನಿಮಗೆ ಹೇಳ್ತೀನಿ. ಅದು ಎಫೆಕ್ಟಿವ್ ಆಗಿದ್ದರೆ ನಿಜ ಹೇಳ್ತೀನಿ ಫ್ರೆಂಡ್ಸ್, ಮಾಡಿ ಟ್ರೈ ಮಾಡ್ತೀನಿ. ಬಟ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಹೇರಿಗೆ ಯಾವ್ಯಾವ ರೆಮಿಡೀಸ್ನ ಹಾಕ್ತೀನಿ ಅಂತ.
ಚಿಕ್ಕ ಅಂದರೆ ರೀಸೆಂಟ್ ಅವಾಗಲೆಲ್ಲ ಟ್ರೈ ಮಾಡ್ತಾಯಿದ್ದೆ, ಹಾಗಾಗಿ ಚೆನ್ನಾಗಿತ್ತು ಅನಿಸುತ್ತೆ. ಇವಾಗ ಮಧ್ಯದಲ್ಲಿ ಬಿಟ್ಟಿದ್ದಕ್ಕೆ ಪ್ರೆಗ್ನೆನ್ಸಿಯಿಂದ ಈ ಕಡೆ ಈ ಥರ ಆಗೈತೆ ಅನಿಸುತ್ತೆ ಕೂದಲು. ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ನಿಮಗೂ ಹೇಳ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಕೂದಲನ್ನು ಕೂಡ ಕಾಪಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಸಂಜೆ ಆಯಿತು, ಮೋಡ ಆಗೈತೆ. ನಮ್ಮಮ್ಮ ಈರುಳ್ಳಿನೆಲ್ಲ ಕ್ಲೀನ್ ಮಾಡಿ ಹಾಕ್ಕೊತಾ ಇದ್ದಾರೆ. ಸಿಪ್ಪೆ ಬಂದಿರೋದನ್ನು ಕ್ಲೀನ್ ಮಾಡಿ ಬುಟ್ಟಿಗೆ ತುಂಬ್ಕೊತಾ ಇದ್ದಾರೆ. ಇವತ್ತು ಬೆಳಗ್ಗೆ ಬಂದಿದ್ದರು ಊರಲ್ಲಿ, ಹಾಗಾಗಿ ಈರುಳ್ಳಿ ತೊಗೊಂಡ್ವಿ. ಎಷ್ಟೊಂದು ಈರುಳ್ಳಿ ತೊಗೊಂಡಿದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಬುಟ್ಟಿಗೆ ತುಂಬ್ಕೊಳ್ತಾ ಇದ್ದಾರೆ ನಮ್ಮಮ್ಮ. ಯಾರೆಲ್ಲ ಹಳ್ಳಿಯವರು ಇದ್ದೀರಾ ಲೈಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವಿವಾಗ ಅಂದನ್ಕೆರೆಗೆ ಹೋಗ್ತಾಯಿದ್ದೀವಿ, ಹಾಗಾಗಿ ಒಂದು ಸ್ವಲ್ಪ ತಲೆ ಬಚ್ಕೊಂಡು ರೆಡಿ ಆಗಿದ್ದೀನಿ. ನೋಡಿ ಫ್ರೆಂಡ್ಸ್ ಹೆಂಗಾಗಿದ್ದಾವೆ ಎಲ್ಲ ಮಳೆ ಇಲ್ದಲೆ ನಮ್ಮ ಊರಲ್ಲಿ. ನಮ್ಮದೇ ತೋಟ ನೋಡಿ, ತೆಂಗಿನಕಾಯಿ ಮರ ಹೆಂಗಾಗಿದ್ದಾವೆ ನೋಡಿ. ಎಲ್ಲ ಗರಿ ಎಲ್ಲ ಬತ್ತಿ ಬಾಗ್ಬಿಟ್ಟಿದ್ದಾವೆ. ಮೋಡ ಆಗುತ್ತೆ ಫ್ರೆಂಡ್ಸ್, ಬಟ್ ಮಳೆ ಆಗಲ್ಲ ಅಷ್ಟೇ, ಮಳೆ ಆಗ್ತಾಯಿಲ್ಲ. ಪೂಜೆನೂ ಮಾಡ್ತಿದ್ದೀವಿ, ಕೆರೆ ಗಂಗಮ್ಮ ಎಲ್ಲ ಮಾಡ್ತಿದ್ದೀವಿ. ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಕೆರೆ, ಅದನ್ನು ಪೂಜೆ, ನಮ್ಮ ಗಂಗಮ್ಮ ರೂಪದಲ್ಲಿ ಪೂಜೆ ಮಾಡ್ತೀವಿ, ಕೆರೆ ಗಂಗಮ್ಮ ಅಂತ. ಪೂಜೆ ಎಲ್ಲ ಮಾಡಿಸಿದ್ರು ಮಳೆ ಮಾತ್ರ ಬಂದಿಲ್ಲ ಫ್ರೆಂಡ್ಸ್, ಯಾಕಂತಲೇ ಗೊತ್ತಾಗ್ತಾಯಿಲ್ಲ. ಅಟ್ಲೀಸ್ಟ್ ಆ ನೀರಾದರೂ ಐತೆ ದನ ಕುರಿಗಳಿಗೆ, ಅದು ಖಾಲಿ ಆಗಿಬಿಟ್ರೆ ಅಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇವಾಗ ಮನುಷ್ಯರಿಗಿಲ್ಲ, ಅಟ್ಲೀಸ್ಟ್ ಪ್ರಾಣಿಗಳಿಗೆ ಆ ನೀರಾದರೂ ಐತೆ. ಅದು ಖಾಲಿ ಆದರೆ ಅಂತೂ ತುಂಬಾ ಎಫೆಕ್ಟ್ ಹೊಡೆದ್ಬಿಡುತ್ತೆ ನಮ್ಮ ಊರ ಜನಗಳಿಗೆಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಗಾಡಿ ತೊಗೊಂಬಂದು ಹಾರ್ನ್ ಹೊಡಿತಾ ಇದ್ದಾರೆ ನನಗೆ. ನೋಡಿ ಸ್ನೇಹಿತರೆ, ನಮ್ಮ ಮಗಳು ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ. ಕೆಳಗಡೆ ಮಲಗಿಸಿದ್ವಿ. ಮಂಚದ ಮೇಲೆ ಮಲಗಿಸ್ಬೋದು, ಕಾಟ್ ಮೇಲಿಂದ ಎಲ್ಲಾದರೂ ಬಿದ್ದೋಗ್ತಾಳೆ ಅಂತ ನಾವು ಈ ರೀತಿ ಹಾಸ್ಬಿಟ್ಟು ಕೆಳಗಡೆನೆ ಮಲಗಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ. ನಿಮಗೆಲ್ರಿಗೂ ಹಾಯ್ ಮಾಡ್ತಿದ್ದಾಳೆ, ನೀವು ಕೂಡ ಹಾಯ್ ಮಾಡಿ ಫ್ರೆಂಡ್ಸ್. ನನ್ನ ಮಗಳಿಗೆ ಮೊಮ್ಮಗಳ ಮೇಲೆ ಪ್ರೀತಿ ಜಾಸ್ತಿ. ನಮ್ಮ ನೋಡಿ ಫ್ರೆಂಡ್ಸ್, ಮೊಬೈಲ್ನೇ ನೋಡ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡ್ತಾ ಇರೋದನ್ನೇ ನೋಡ್ತಾ ಇದ್ದಾಳೆ ಅವಳು. ನನ್ನನ್ನೇ ಶೂಟ್ ಮಾಡ್ತಾ ಇದ್ದೀನಲ್ಲ, ನನ್ನನ್ನೇ ನೋಡ್ತಾ ಇರ್ತಾಳೆ ಅವಳು. ನೋಡಿ ಫ್ರೆಂಡ್ಸ್, ಎಷ್ಟಕ್ಕೊಂದು ಆಸರೆ ಆಗೈತೆ ನಮ್ಮ ಪಾಪುಗೆ. ಅದು ಪೂರ್ತಿ ಇರ್ಕೊಂತು. ಈ ಥರ ಆಸರೆನ ನೀವು ತೆಗಿತಾರ ಫ್ರೆಂಡ್ಸ್? ಯಾರೆಲ್ಲ ಮಕ್ಕಳಿರೋ ಅಮ್ಮಂದಿರಿದ್ದೀರಾ ಕಮೆಂಟ್ಸ್ ಮಾಡಿ. ಇವತ್ತಿನ ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತು ನಾವು ನೈಟ್ ಊಟನ ತೋರಿಸ್ಲಿಲ್ಲ, ಯಾಕಂದರೆ ನಾವು ಬೆಳಗ್ಗೆಯಿಂದ ಏನು ಅಡುಗೆ ಮಾಡಿರಲಿಲ್ಲ. ರಾತ್ರಿ ಸಾಂಬಾರಿತ್ತು, ಬಸ್ಸಾರಿತ್ತಲ್ಲ, ಬಸ್ಸಾರ ಮೇಲೆ ನಾವು ಅನ್ನ ಮಾಡ್ಕೊಂಡಿದ್ವಿ. ಮತ್ತು ನೈಟು ಅನ್ನ ಮಾಡ್ಕೊಂಡಿದ್ವಿ. ಸಾರನ್ನ ತೊಗೊಂಬಂದಿದ್ರು ಅಪ್ಪಾಜಿ ಹೋಟೆಲಿಂದ, ಹಾಗಾಗಿ ಏನು ಅಡುಗೆ ಮಾಡಲಿಲ್ಲ ಫ್ರೆಂಡ್ಸ್. ಅದನ್ನೇ ಊಟ ಮಾಡ್ಕೊಂಡ್ಬಿಟ್ವಿ, ಹಾಗಾಗಿ ತೋರಿಸಿಲ್ಲ. ಒಟ್ಟಲ್ಲಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡೋಣ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇರ್ತೀರಾ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್ ಆಲ್ ಆಫ್ ಯು.